ನಾನಿವತ್ತು ಮೀಶೋದಲ್ಲಿ ಸಿಗೋವಂಥ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಜೊತೆಗೆ ಕ್ವಾಲಿಟಿ ತುಂಬ ಚೆನ್ನಾಗಿರೋ ಅಂಥ ಒಂದಷ್ಟು ಐಟಮ್ಸ್ಗಳನ್ನ ತರಿಸಿದ್ದೀನಿ. ಅದು ಒಂದೊಂದೇ ಇವತ್ತು ನಿಮಗೆ ತೋರಿಸ್ತೀನಿ ನಾನು. ಮೊದಲನೇದು ಏನಪ್ಪ ಅಂತ ಅಂದರೆ ಇದೊಂದು ಚೈನು, ಇದು ಸೆಟ್ ಬರುತ್ತೆ, ಇಯರಿಂಗ್ಸು ಮತ್ತು ಇದೊಂದು ಚೈನ್ ಬರುತ್ತೆ. ಗೋವಿಂದಮ್ ಡಿಸೈನಲ್ಲಿ ಬರುತ್ತೆ, ತುಂಬ ಚೆನ್ನಾಗಿದೆ. ನನಗಂತೂ ಎಷ್ಟು ಕ್ಯೂಟಾಗಿದೆ ಇದು ಅಂತ ಅನ್ನಿಸ್ತು. ಜೊತೆಗೆ ಪರ್ಲ್ ಮಿಕ್ಸ್ ಆಗಿರೋದ್ರಿಂದ ಅದೊಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ಟ್ರೆಡಿಷನಲ್ ಆಗಿ ಕೂಡ ಕಾಣಿಸುತ್ತೆ. ಸಿಂಪಲ್ ಆಗಿರೋ ಫಂಕ್ಷನ್ಸ್ಗೆಲ್ಲ ಇದು ವೇರ್ ಮಾಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಯಾವುದಪ್ಪ ಅಂತಂದರೆ ಬ್ರೇಸ್ಲೆಟ್ ಬುಕ್ ಮಾಡ್ಕೊಂಡಿದ್ದೀನಿ. ಅದು ಅಷ್ಟೇ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಆರ್ಟಿಫಿಷಿಯಲ್ಲಾ ಗೋಲ್ಡಾ ಅಂತ ಕನ್ಫ್ಯೂಸ್ ಆಗೋ ಅಷ್ಟು ಚೆನ್ನಾಗಿದೆ. ಪ್ರೈಸ್ ಕೂಡ ಅಷ್ಟೇ ತುಂಬ ಕಮ್ಮಿ, 100 ರುಪೀಸ್ ಸಮಥಿಂಗ್ ಅಷ್ಟೇ ಬರುತ್ತೆ. ಆ್ಯಂಡ್ ಅಡ್ಜಸ್ಟಬಲ್ ಆಗಿರೋದ್ರಿಂದ ಇದನ್ನು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಕಾಲೇಜ್ ಹೋಗೋರಂಥವ್ರು ಯೂಸ್ ಮಾಡ್ಬೋದು, ಮತ್ತು ಆಫೀಸ್ ವರ್ಕ್ ಮಾಡೋವಂಥವ್ರು ಯೂಸ್ ಮಾಡ್ಬೋದು. ಆ ಥರ ಯಾರು ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು. ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪ್ರೈಸ್ ಅಂತ ಆದಮೇಲೆ ನೆಕ್ಸ್ಟ್ ಬರೋದು ಕ್ವಾಲಿಟಿ ಅಂತೂ ಎರಡನೇ ಮಾತೇ ಇಲ್ಲ, ಅಷ್ಟು ಚೆನ್ನಾಗಿದೆ. ನೀವು ತರಿಸ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ ಆವಾಗ ಎಷ್ಟು ಚೆನ್ನಾಗಿದೆ. ಇದು ನಿಜವಾಗ್ಲೂ ಇದು ಗೊತ್ತೇ ಆಗಲ್ಲ. ಗೋಲ್ಡ್ ಅಂತ ಹೇಳಿದ್ರೆ ನಿಜವಾಗ್ಲೂ ನಂಬ್ಕೊಂಬಿಡ್ತಾರೆ ಗೋಲ್ಡೇ ಇರಬೇಕಿದು ಅಂತ. ಅಷ್ಟೊಂದು ಚೆನ್ನಾಗಿ ಬಂದಿದೆ ಈ ಐಟಮ್ ಮಾತ್ರ. ನನಗೆ ಎಲ್ಲದಕ್ಕಿಂತ ನಾನು ತರಿಸಿರೋದ್ರಲ್ಲಿ ಈ ಒಂದು ಬ್ರೇಸ್ಲೆಟ್ ಆ್ಯಕ್ಚುಲಿ ನನಗೆ ತುಂಬಾ ನನಗೆ ಇಷ್ಟ ಆಗೋಯಿತು. ಆ್ಯಂಡ್ ನೆಕ್ಸ್ಟ್ ಒನ್, ಅದು ಕೂಡ ಒಂದು ನೆಕ್ ಚೈನ್ ಸೆಟ್ ಬರುತ್ತೆ. ಇದು ಇಯರಿಂಗ್ಸು ಮತ್ತು ಚೈನು ಕುತ್ತಿಗೆಗೆ ಟೈಟಾಗಿ ಕೂತ್ಕೊಳ್ಳುತ್ತೆ. ವಿಯರ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ. ಅಡ್ಜಸ್ಟಬಲ್ ಆಗಿರೋದ್ರಿಂದ ಲೆಂತ್ ಎಷ್ಟು ಬೇಕಾದರೂ ಹಾಕ್ಕೊಬೋದು. ಬಟ್ ಇದನ್ನು ಚೋಕರ್ಸ್ ಥರ ಕುತ್ತಿಗೆಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಇಯರಿಂಗ್ಸ್ ನೋಡಿ ಈ ಥರ ಬಂದಿದೆ, ಮುತ್ತು ಇಲ್ಲಿ ಮಿಕ್ಸ್ ಆಗಿರುತ್ತೆ. ಮುತ್ತು ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಸೊ ವಿಯರ್ ಮಾಡ್ಕೊಂಡು ನೋಡ್ತಾ ಇದ್ದೆ ನಾನು ಹೇಗೆ ಕಾಣಿಸುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿಗೆ ಮತ್ತು ಡ್ರೆಸ್ಗೆಲ್ಲ ಇದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪ್ರೈಸು ಮತ್ತು ಕ್ವಾಲಿಟಿ ಎರಡನೇ ಮಾತೇ ಇಲ್ಲ. ಆ್ಯಕ್ಚುಲಿ ನಾನು ಈ ಸಲ ತರಿಸಿರೋ ಅಂಥದ್ದು ಎಲ್ಲದೂ ಅಷ್ಟೇ ಪ್ರೈಸ್ ಕಮ್ಮಿ ಇರಬೇಕು, ಕ್ವಾಲಿಟಿ ತುಂಬ ಚೆನ್ನಾಗಿರಬೇಕು. ಆ ಥರ ನೋಡಿನೇ ನಾನು ರಿವ್ಯೂಸ್ ಎಲ್ಲ ಚೆಕ್ ಮಾಡಿಕೊಂಡೇ ನಾನು ಈ ಸಲ ತರಿಸಿರೋದು. ಆ್ಯಂಡ್ ನೆಕ್ಸ್ಟ್ ಒನ್, ಒಂದು ಗ್ರ್ಯಾಂಡ್ ಆಗಿರೋ ಅಂಥ ಒಂದು ಬ್ರೇಸ್ಲೆಟ್ನ ತರಿಸಿದ್ದೀನಿ. ಆ್ಯಕ್ಚುಲಿ ನನಗೆ ಯಾವಾಗಲೂ ತುಂಬ ಸಿಂಪಲ್ಲಾಗಿರೋದೇ ಇಷ್ಟ, ಆದರೆ ಈ ಸಲ ಮಾತ್ರ ಯಾಕೋ ಗೊತ್ತಿಲ್ಲ ಇದು ತುಂಬ ಅಟ್ರ್ಯಾಕ್ಟ್ ಮಾಡಿಬಿಡ್ತು ನನ್ನ. ರಿವ್ಯೂಸ್ ಕೂಡ ಅಷ್ಟೇ ಚೆಕ್ ಮಾಡಿದಾಗ ಸಖತ್ತಾಗಿತ್ತು ರಿವ್ಯೂಸು. ಹಾಗಾಗಿ ಈ ಒಂದು ಬ್ರೇಸ್ಲೆಟ್ನ ತರಿಸ್ಕೊಂಡೆ. ನೋಡೋದಕ್ಕೆ ಒಂಥರ ವಾಚ್ ಥರ ಕಾಣಿಸುತ್ತೆ, ಬಟ್ ಇದು ವಾಚ್ ಅಲ್ಲ, ಬ್ರೇಸ್ಲೆಟ್. ಇದು ನೋಡೋದಕ್ಕೆ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಇದು ಕೂಡ ಅಡ್ಜಸ್ಟಬಲ್ಲೇ ಇದೆ. ನಂತರ ಸಣ್ಣಕ್ಕಿರೋರಿಗಿಂತ ಸ್ವಲ್ಪ ಗುಂಡುಕಿರೋರಿಗೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ತುಂಬ ಇಷ್ಟಪಟ್ಟು ತರಿಸ್ಕೊಂಡೆ. ಬಟ್ ಒಂದು ಡಿಸಪಾಯಿಂಟ್ ಏನಾಯಿತು ಅಂತಂದರೆ ನನ್ನ ಕೈಗೆ ತುಂಬ ಲೂಸ್ ಆಯಿತು. ಇದೇ ಲಾಸ್ಟ್ ಸೈಜ್ ಆ್ಯಕ್ಚುಲಿ. ಅದು ನನ್ನ ಚೈನ್ ಹಾಕಿದಾಗ ನನಗೆ ಇಲ್ಲಿ ತನಕ ಬಂತು. ಅದೊಂದು ನನಗೆ ಡಿಸಪಾಯಿಂಟ್ ಆಯಿತು. ಹಾಗಾಗಿ ಇದನ್ನು ರಿಟರ್ನ್ ಹಾಕಬೇಕಾಯಿತು. ನಾನು ತುಂಬ ಇಷ್ಟಪಟ್ಟು ತರಿಸ್ಕೊಂಡೆ ಇಟ್ಕೋಬೇಕು ಅಂತ. ಯಾಕಂದರೆ ಕ್ವಾಲಿಟಿ ಎಲ್ಲ ಅಷ್ಟೊಂದು ಚೆನ್ನಾಗಿದೆ, ರೀಸನಬಲ್. 300 ಈ ರೇಂಜಿಗೆಲ್ಲ ಇದು ಸಿಗ್ತಿತ್ತು. ಹಾಗಾಗಿ ಇಷ್ಟಪಟ್ಟು ತರಿಸ್ಕೊಂಡಿದ್ದೆ, ಬಟ್ ರಿಟರ್ನ್ ಹಾಕಬೇಕಾಯಿತು. ಆ್ಯಂಡ್ ನೆಕ್ಸ್ಟ್ ಸೆಟ್ ಆಫ್ 6 ಇರೋ ಅಂಥ ಓಲೆಗಳು ಅಂದರೆ ಜುಮ್ಕಿಗಳನ್ನ ತರಿಸ್ಕೊಂಡಿದ್ದೀನಿ. ಇದು ಕಾಲೇಜ್ಗೆಲ್ಲ ಹೋಗುವಂಥ ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಡ್ರೆಸ್ ಎಲ್ಲ ಹಾಕ್ಕೊಂಡು ಹೋಗ್ತೀವಲ್ವ ಕಾಲೇಜಿಗೆ. ಸೊ ಮ್ಯಾಚಿಂಗ್ ನಾವು ಹಾಕ್ಕೊಬೋದು. ಯಾವ ಕಲರ್ ಡ್ರೆಸ್ ಹಾಕ್ಕೊಂಡ್ರು ಆ ಕಲರಲ್ಲಿ ಮ್ಯಾಚ್ ಮಾಡ್ಕೊಂಡು ನಾವು ಈ ಜುಮ್ಕಾಗಳನ್ನು ಯೂಸ್ ಮಾಡ್ಬೋದು. ಸೊ ಲೋಟಸ್ ಡಿಸೈನ್ ಬರುತ್ತೆ, ಅದ್ರ ಕೆಳಗಡೆ ಜುಮ್ಕಾ ಬರುತ್ತೆ. ಒಂದೊಂದು ಕೂಡ ಡಿಫ್ರೆಂಟಾಗಿರೋ ಅಂಥ ಕಲರಲ್ಲಿ ಬರ್ತಾ ಇದೆ. ನಾನು ಒಟ್ಟಿಗೆ ತೋರಿಸ್ತಾ ಇದ್ದೀನಿ ನೋಡಿ. ಗ್ರೀನ್ ಕಲರ್, ಪರ್ಪಲ್, ರೆಡ್ ಈ ಥರ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿರೋ ಅಂಥ ಕಲರಲ್ಲಿ ಇದು ಬಂದಿದೆ. ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಅಲ್ಲ, ನನಗೆ 150 ಮೇ ಬಿ ಇದು ಅನಿಸುತ್ತೆ. ಅಷ್ಟಕ್ಕೇ ಸೆಟ್ ಆಫ್ 5 to 6 ಕೊಟ್ಟಿದ್ದಾರೆ. ಸೊ ತುಂಬಾ ನಂಗೆ ಖುಷಿ ಆಯಿತು, ಇಷ್ಟೊಂದು ಕಮ್ಮಿ ಬೆಲೆಗೆ ಈ ಥರ ಸಿಗ್ತಾಯಿದೆ ಅಂತ. ನಾವು ತೊಗೋತೀವಿ ಅಂದ್ರೂ 50 to 100 ರುಪೀಸ್ ಚಾರ್ಜ್ ಆಗುತ್ತೆ. ಬಟ್ ಇದು ಸೆಟ್ ಆಫ್ 6 ಬರ್ತಾಯಿದೆ ನಮಗೆ. ಸೊ ನೆಕ್ಸ್ಟ್ ಒನ್,
ಟೋ ರಿಂಗ್ಸ್ ಅಂದರೆ ಕಾಲುಂಗ್ರನ ನಾನು ಒಂದು ಬುಕ್ ಮಾಡಿದ್ದೆ. ಅದು ಸ್ಟೋನಲ್ಲಿ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡಾಗಿ ಕಾಣಿಸುತ್ತೆ ಹಾಕ್ಕೊಂಡಾಗ. ನನಗೆ ಸ್ವಲ್ಪ ರಿಂಗ್ದು ಕ್ರೇಜ್ ಜಾಸ್ತಿ. ಅದು ಕಾಲುಂಗ್ರ ಆದರೂ ಅಷ್ಟೇ, ಕೈ ಉಂಗುರ ಆದರೂ ಅಷ್ಟೇ, ಬೆರಳುಂಗುರ ಆದರೂ ಅಷ್ಟೇ, ಸ್ವಲ್ಪ ಕ್ರೇಜ್ ಜಾಸ್ತಿನೇ. ಸೊ ನನಗೆ ಸಿಲ್ವರಲ್ಲಿ ಹಾಕ್ಕೊಳ್ಳೋದಕ್ಕಿಂತ ಈ ಥರ ಆರ್ಟಿಫಿಷಿಯಲ್ಲು ವೆರೈಟಿ ಕಲೆಕ್ಷನ್ಸ್ ಹಾಕ್ಕೊಳ್ಳೋದಕ್ಕೆ, ಬೇರೆ ಬೇರೆ ಥರ ಡಿಸೈನ್ಸ್ನ ನಾನು ಟ್ರೈ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ನನಗೆ. ಅದಕ್ಕೋಸ್ಕರ ಈ ಒಂದು ಕಾಲುಂಗ್ರನ ತರಿಸ್ಕೊಂಡಿದ್ದೀನಿ. ಇದನ್ನು ಕಾಲಿಗೆ ಬೇಕಾದರೂ ಯೂಸ್ ಮಾಡ್ಬೋದು, ಕೈಗೆ ಬೇಕಾದರೂ ನಾವು ಯೂಸ್ ಮಾಡ್ಬೋದು. ಅಷ್ಟೊಂದು ಚೆನ್ನಾಗಿ ಬಂದಿದೆ. ಪ್ರೈಸ್ ಕೂಡ ಅಷ್ಟೇ ತುಂಬ 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 ಕಡಿಮೆ ಬೆಲೆಗೆ ಈ ಒಂದು ಕಾಲುಂಗ್ರ ಸಿಕ್ತು. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದಪ್ಪ ಅಂತಂದರೆ ಜಸ್ಟ್ 120 ರುಪೀಸ್ ಅನಿಸುತ್ತೆ. ಇದು ಅಷ್ಟೇ ಸಿಂಪಲ್ ಆಗಿದೆ. ಇದರಲ್ಲಿ ನಿಮಗೆ ಶೇಪ್ಸ್ ಹಾರ್ಟ್ ಶೇಪ್ ಇದೆ ನೋಡಿ, ಅದರ ಬದಲಿಗೆ ಸರ್ಕಲ್, ರೆಕ್ಟ್ಯಾಂಗಲ್, ಟ್ರಯಾಂಗಲ್ ಈ ಥರ ಬೇರೆ ಬೇರೆ ಶೇಪ್ಸಲ್ಲಿ ಸಿಗುತ್ತೆ. ಇದು ಕೂಡ ಅಷ್ಟೇ ನಿಜವಾಗ್ಲೂ ಗೋಲ್ಡ್ ಥರನೇ ಇದು ನಮಗೆ ಅನಿಸುತ್ತೆ. ಆರ್ಟಿಫಿಷಿಯಲ್ ಅಂತ ಗೊತ್ತೇ ಆಗಲ್ಲ. ಅಡ್ಜಸ್ಟಬಲ್ ಆಗಿರೋದ್ರಿಂದ ನಂತರ ಸಣ್ಣಕ್ಕಿರೋರಿಂದ ದಪ್ಪಕ್ಕಿರೋರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಚೆನ್ನಾಗಿ ಕಾಣಿಸುತ್ತೆ ಕೈಗೆ ಹಾಕ್ಕೊಂಡಾಗ ಮಾತ್ರ. ನನಗೆ ಬ್ಯಾಂಗಲ್ಸ್ನ ಹಾಕೊಳ್ಳೋದಕ್ಕಿಂತ ಈ ಥರ ಬ್ರೇಸ್ಲೆಟ್ಗಳನ್ನ ಯೂಸ್ ಮಾಡೋದು ಸ್ವಲ್ಪ ಇಷ್ಟ ಆಗುತ್ತೆ. ಅದಕ್ಕೆ ಈ ಸಲ ಒಂದೇ ಸಲ 3 ಥರದ್ದು ಬ್ರೇಸ್ಲೆಟ್ನ ತರಿಸ್ಕೊಂಡ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಒಂದು ಸೆಟ್ ಆಫ್ 6 ಬರೋ ಅಂಥ ಓಲೆಗಳು, ಸ್ಟಡ್ ಅಂತ ಕೂಡ ನಾವು ಇದಕ್ಕೆ ಹೇಳ್ಬೋದು, ಏನು ಬೇಕಾದರೂ ಕರಿಬೋದು. ಸೊ ಇದು ಸೆಟ್ ಆಫ್ 6 ಬರುತ್ತೆ. ಪ್ರೈಸ್ ಕೂಡ ಅಷ್ಟೇ ತುಂಬ ರೀಸನಬಲ್ ಇದೆ. ಒಂದೊಂದು ಕೂಡ ಒಂದೊಂದಕ್ಕಿಂತ ಡಿಫ್ರೆಂಟಾಗಿ ಬರುತ್ತೆ. ಒಂದು 50 ಏಜ್ ಜಾಸ್ತಿ ಆಗಿರುತ್ತೆ ನೋಡಿ, ಏಜ್ ಆಗಿರುತ್ತಲ್ಲ 50 to 60, ಈ ಏಜಲ್ಲಿರೋರಿಗೆ ಇದು ಮಾಡಿಸ್ದಂಗಿರೋ ಅಂಥ ಒಂದು ಓಲೆಗಳು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ಸ್ ಮಾತ್ರ. ನೆಕ್ಸ್ಟ್ ಒನ್ನು ವಾಶ್ ಬ್ಯಾಗ್. ಈ ಥರ ಪೌಚ್ಗಳಂತೂ ಇವಾಗ ನನಗೆ ಎಷ್ಟಿದ್ರೂ ಸಾಕಾಗಲ್ಲ. ಇಲ್ಲಿ ತನಕ 1 ಬೇಬಿ ಇತ್ತು, ನೆಕ್ಸ್ಟ್ ಇವಾಗ 2 ಬೇಬಿ ಆಗ್ತಾಯಿದೆ. ಸೊ ಮಕ್ಕಳದು ಮೆಡಿಸನ್ಸ್ ಇರ್ಬೋದು, ಅಥವಾ ಅವ್ರದ್ದು ವಾಶ್ರೂಮ್ ಯೂಸಸ್ ಪ್ರಾಡಕ್ಟ್ಸ್ ಇರ್ಬೋದು, ನನ್ನ ಮೇಕಪ್ ಪ್ರಾಡಕ್ಟ್ಸ್ ಇರ್ಬೋದು, ಈ ಥರ ಏನಾದರೂ ಸರಿ, ಏನಕ್ಕಾದರೂ ಯೂಸ್ ಆಗೇ ಆಗುತ್ತೆ. ನನ್ನ ಹತ್ರ ಈ ಥರ ಸೆಟ್ ಆಫ್ ಎಷ್ಟೊಂದು ಇದೆಯೋ ಲೆಕ್ಕನೇ ಇಲ್ಲ. ಸೊ ಇದ್ರೂ ನನಗಿದು ಬೇರೆ ಬೇರೆ ಥರ ಕಲೆಕ್ಷನ್ಸ್ ಬೇಕು ಅಂತಲೇ ಅನಿಸುತ್ತೆ. ಯಾಕಂದರೆ ಆ ಥರದ್ದಿದ್ದರೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಇದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಅದ್ರ ಏನು ಇಟ್ಟಿದ್ದೀವಿ ಅನ್ನೋದು ಕೂಡ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಕ್ವಾಲಿಟಿ ಮಾತ್ರ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ. ಈ ಥರ ಉಗ್ರಲ್ಲಿ ನಾನು ಸ್ಕ್ರ್ಯಾಚ್ ಮಾಡಿದ್ರೂ, ತೂತು ಮಾಡೋಕ್ಕೆ ಟ್ರೈ ಮಾಡಿದ್ರೂ ಅದು ಒಂಚೂರು ಏನೂ ಆಗಲಿಲ್ಲ. ಅದರಿಂದ ನನಗಿದು ಆ್ಯಕ್ಚುಲಿ ತುಂಬಾ ಇಷ್ಟ ಆಗಿದ್ದು. ಎಲ್ಲಾದರೂ ಟ್ರಾವೆಲ್ ಮಾಡ್ತಾಯಿದ್ದೀವಿ ಅಂದರೆ ನಿಜವಾಗ್ಲೂ ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಒಳಗಡೆನೂ ಅಷ್ಟೇ ಚೆನ್ನಾಗಿ ಸ್ಟಿಚಸ್ ಎಲ್ಲ ಚೆನ್ನಾಗೇ ಹಾಕಿದ್ದಾರೆ. ಕ್ಲೀನಾಗಿದೆ, ಏನೋ ಡ್ಯಾಮೇಜ್ ಆಗಲಿ ಅಥವಾ ಏನೋ ಹಾಳಾಗಿದೆ ಅಂತನೋ ಆ ಥರ ಏನೂ ಇಲ್ಲ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ನೆಕ್ಸ್ಟ್ ಒನ್ ಡೋರ್ ಮ್ಯಾಟ್ನ ಬುಕ್ ಮಾಡಿದ್ದೀನಿ. ಇದು ಇಷ್ಟು ದೊಡ್ಡದಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಅಷ್ಟು ದೊಡ್ಡದಾಗಿದೆ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಇನ್ನೂ ಇತ್ತು. ಸೈಜ್ ಚಿಕ್ಕದಾಗಿರುತ್ತೆ, ಬಟ್ ತುಂಬ ತಿಕ್ಕಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಸೈಜ್ ಸ್ವಲ್ಪ ತಿನ್ನಾಗಿದೆ. ಅದು ಬಿಟ್ಟರೆ ತುಂಬ ದೊಡ್ಡದಾಗಿದೆ, ಲಾರ್ಜ್ ಸೈಜಲ್ಲಿ ಬರುತ್ತೆ ಇದು. ನೋಡಿ ಗೊತ್ತಾಗುತ್ತೆ, ನನ್ನ ಕೈ ಹಿಡ್ಕೊಂಡು ನೋಡಿದ್ರೆ ಎಷ್ಟು ಉದ್ದ ಬರ್ತಾ ಇದೆ ಅಂತ. ಡೋರ್ ಹತ್ರ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಮನೆ ಮೇಯ್ನ್ ಡೋರಿಗೆ ಯಾವಾಗಲೂ ಈ ಥರ ತುಂಬ ಡಾರ್ಕ್ ಕಲರ್ ಹಾಕಬೇಕು. ಆವಾಗ ಕೆಟ್ಟ ದೃಷ್ಟಿ ಆ ಒಂದು ಡಾರ್ಕ್ ಕಲರ್ ಮೇಲೆ ಬೀಳುತ್ತೆ, ಮನೇಲಿರೋರ ಮೇಲೆ ಬೀಳಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ರೆಡ್ ಅಥವಾ ಪಿಂಕ್ ಈ ಥರ ಡಾರ್ಕ್ ಕಲರ್ನೇ ನಾನು ತರಿಸ್ಕೊತೀನಿ ಯಾವಾಗ್ಲೂ. ಆ್ಯಂಡ್ ನೆಕ್ಸ್ಟ್ ಒನ್ ಈ ಥರದ್ದೊಂದು ಬೆಲ್ನ ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ. ನನಗೆ ಇದು ತರಿಸ್ಕೋಬೇಕು ಅಂತ ತುಂಬ ದಿವಸದಿಂದ ನನಗೆ ಆಸೆ ಇತ್ತು. ಇದರಲ್ಲಿ ಬೇರೆ ಬೇರೆ ಥರ ಕಲೆಕ್ಷನ್ಸ್ ಬರುತ್ತೆ ನೋಡಿ. ನನಗೆ ಓಮ್ ಬೇಕಿತ್ತು, ಅದಕ್ಕೋಸ್ಕರ ನಾನು ಓಮ್ ತರಿಸ್ಕೊಂಡೆ. ಓಮ್ ಅಲ್ಲದೇ ಸ್ವಸ್ತಿಕ್ ಬರುತ್ತೆ, ಆ್ಯಂಡ್ ಈ ಥರ ಬೇರೆ ಬೇರೆ ಸುಮಾರಿದೆ, ಅಷ್ಟು ನೆನಪಿಲ್ಲ ನನಗೆ ಮೇಯ್ನಾಗಿ ಓಮ್ ಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಇದನ್ನು ಹುಡುಕಿ ಈ ಒಂದು ಐಟಮ್ನ ತೊಗೊಂಡೆ. ಈ ಥರ ಸೌಂಡ್ಸ್ ಕೇಳ್ತಾ ಇದ್ದರೆ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಒನ್ ನಾನೊಂದು ಮ್ಯಾಟ್ನ ತರಿಸಿದ್ದೀನಿ. ಇದು ಆ್ಯಕ್ಚುಲಿ ವಾಟರ್ ಪ್ರೂಫ್ 70ನಲ್ಲಿ ಇದು ಬರುತ್ತೆ. ನಾವು ಇದನ್ನು ಡೋರ್ ಹತ್ರ ಕಾಲೊರ್ಸೋದಕ್ಕೆ ಬೇಕಾದರೂ ಯೂಸ್ ಮಾಡ್ಕೊಬೋದು, ಅಥವಾ
ಕಿಚನಲ್ಲಿ ಯೂಸ್ ಮಾಡ್ಕೊತೀನಿ ಅಂದರೆ ಕಿಚನಲ್ಲಿ ಕೂಡ ಯೂಸ್ ಮಾಡ್ಕೊಬೋದು. ಇದು ವಾಟರ್ ಪ್ರೂಫ್ ಆಗಿರೋದ್ರಿಂದ ನಾವು ಪಾತ್ರೆ ಏನಾದ್ರು ತೊಳೆದ್ಬಿಟ್ಟು ಗ್ಲಾಸ್ ಐಟಮ್ಸ್ ಎಸ್ಪೆಷಲಿ ಅದೆಲ್ಲ ಇದ್ರ ಮೇಲೆ ಇಟ್ಟಾಗ ವಾಟ್ರ್ ಕೂಡ ಅಬ್ಸರ್ವ್ ಮಾಡುತ್ತೆ. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನಮ್ಮ ಕಿಚನ್ಗೆ ಒಂದು ಹೊಸ ಲುಕ್ಕೇ ಕೊಡುತ್ತೆ ಇದು. ನೋಡಿದವರಂತೂ ಪಕ್ಕಾ ಕೇಳ್ತಾರೆ, ಇದು ಎಲ್ಲಿ ತರಿಸ್ಕೊಂಡ್ರಿ, ಇದು ಪ್ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಇದು ಅಂತ ಪಕ್ಕಾ ಕೇಳ್ತಾರೆ, ಅಷ್ಟು ಚೆನ್ನಾಗಿದೆ. ಒಂದು ಚೂರೂ ಇದು ಸ್ಲಿಪ್ ಆಗಲ್ಲ, ಕೆಳಗಡೆ ರಬ್ಬರ್ ಇರೋದ್ರಿಂದ ಒಂದು ಚೂರು ಕೂಡ ಸ್ಲಿಪ್ ಆಗಲ್ಲ. ಕ್ವಾಲಿಟಿ ಅಷ್ಟು ಚೆನ್ನಾಗಿ ಬಂದಿದೆ. ಮತ್ತು ನಾನು ಈ ಒಂದು ಕೀ ಹೋಲ್ಡರ್ನ ತರಿಸ್ಕೊಂಡಿದ್ದೆ. ಒಂದು ಪ್ಲಾಸ್ಟಿಕ್ದಿತ್ತು, ಅದು ಕಟ್ಟಾಗೋಗಿತ್ತು. ಸೊ ಹಾಗಾಗಿ ಇದು ಸ್ಕೂಟರ್, ಹಳೇ ಕಾಲ ಸ್ಕೂಟರ್ ಬರುತ್ತಲ್ಲ ಆ ಶೇಪಲ್ಲಿ ಬಂದಿದೆ. ಅದೇ ನನಗೆ ಇಷ್ಟ ಆಗಿದ್ದು, ಚೆನ್ನಾಗಿದೆ ಇದು ಒಂದು ಪ್ಯಾಟರ್ನ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಈ ಒಂದು ಸ್ಕೂಟರ್ ಶೇಪಲ್ಲಿರೋ ಅಂಥ ಕೀ ಹೋಲ್ಡರ್ನ ಬುಕ್ ಮಾಡಿದ್ದೀನಿ. ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗೋಣ. ಬಾಯ್.